ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗದ ಮಧ್ಯಭಾಗದಲ್ಲಿ ಬಂದು ನಿಂತೀವಿ. 7 ತರಂಗಗಳಲ್ಲಿ 3.5 ತರಂಗಗಳಾಗಿವೆ. ಇಲ್ಲಿ ನಮ್ಮ ಸಾಧನೆಯ ಮಟ್ಟ ಕೂಡ ಕನಿಷ್ಠ ಅರ್ಧಕ್ಕಾದರೂ ಬಂದು ತಲುಪಬೇಕಲ್ಲ. ಬರೀ ವಿಚಾರ ಸಾಗರ ಮುಂದವಾದರೆ ನಮ್ಮ ಸಾಧನೆ, ನಮ್ಮ ಯೋಗ್ಯತೆ, ನಮ್ಮ ಆನಂದ ಮೊದಲಿನಕ್ಕಿಂತ ಹೆಚ್ಚಾಗಿರಬೇಕು, ಮತ್ತು ದುಃಖ ಕಡಿಮೆ ಆಗಿರಬೇಕು. ಒಂದು ಅರ್ಧ ದುಃಖರೇ ಕಡಿಮೆ ಆಗಬೇಕು, ಅರ್ಧ ಆನಂದ ಹೆಚ್ಚಾಗಿರಬೇಕು. ವಿಚಾರ ಸಾಗರ ಅರ್ಧಕ್ಕೆ ಬಂದದಂತಂದ್ರ ನಿಮಗನು ಮಧ್ಯದಲ್ಲಿ ಬಂದು ನಿಂತಿರ್ಬೇಕಲ್ಲ. ಆ ಥರ ಏನಾರು ಅಂಶದ ದುಃಖ ನಿವೃತ್ತಿಯ ಅನುಭವ, ಪರಮಾನಂದ ಪ್ರಾಪ್ತಿಯ ಅನುಭವ ಆಗ್ತಾ ಇದೆಯಾ? ನಿಮ್ಮನ್ನ ನೀವು ನೋಡ್ಕೋಬೇಕು. ಈ ಪಾಠಕ್ಕೆ ಸೇರೋದಕ್ಕಿಂತ ಮುಂಚೆ ಏನೇನು ದುಃಖಗಳಿದ್ದು, ಆ ದುಃಖದ ಬಾಧೆ, ಅದು ದುಃಖ ಏನಿರ್ತದೆ ನಿವೃತ್ತಿ ರೂಪದಲ್ಲಿರ್ತದೆ. ಅದೇನು ಎಲ್ಲಿ ಹೋಗಲ್ಲ. ಆದರೆ ಅದರ ಬಾಧೆಯ ಪರಿಣಾಮ, ಅದು ನಿಮ್ಗೇನು ಪೀಡಿಸ್ತಿತ್ತಲ್ಲ, ಪೀಡಿಸ್ತಾ ಇರೋದು ಹೆಚ್ಚಾಗ್ಯದೋ ಕಡಿಮೆಗ್ಯದೋ? ಪ್ರಾಮಾಣಿಕವಾಗಿ ಹೇಳ್ರಿ. ಕಡಿಮೆ ಆಗ್ಯಾದ, ಪೂರ್ತಿ ಹೋಗಿಲ್ಲ. ಆನಂದ, ಅವೇ 2 ಮೆಜರ್ಮೆಂಟ್ ಸೇಮ್. ಜೀವನದೊಳಗೆ ಆನಂದ, ಆನಂದ ಹೆಚ್ಚಾಗಬೇಕು, ದುಃಖ ಕಡಿಮೆ ಆಗಬೇಕು. ನಿಮ್ಮ ಸ್ವರೂಪ ಪರೋಕ್ಷ ಅದ, ಅಪರೋಕ್ಷ ಅದ. ಪರೋಕ್ಷನೇ ಅದು. ಪರೋಕ್ಷ ಆಗಿ ಉಳಿದದ, ಅದಕ್ಕೆ ಅಪರೋಕ್ಷ ಮಾಡ್ಕೋಬೇಕು. ಅಪರೋಕ್ಷ ಇರುವಿಕೆಯಲ್ಲಿ ಅಪರೋಕ್ಷ ಅದ, ಆದರೆ ನಿಮಗದು ಪರೋಕ್ಷವಾಗಿ ಕಾಣ್ಲಕ್ಕಂತ. ಅದಿರೋದು ಅಪರೋಕ್ಷನೇ ಅದ, ನಿಮಗದು ಪರೋಕ್ಷವಾಗಿ ಕಾಣ್ಲಕ್ಕತ್ತದ. ಯಾಕಂಗೆ ಕಾಣ್ಲಕ್ಕತ್ತದ? ನಿಮ್ಮ ಸ್ವರೂಪ ಅಂತೂ ಅಪರೋಕ್ಷ, ಇರುವಿಕೆಯಲ್ಲಿ ಅಪರೋಕ್ಷನೇ ಅದ, ಅದು ಸತತಲಿದ್ದ. ನಿಮ್ಮ ಸ್ವರೂಪ ಏನಾರ ಮುಚ್ಕೊಂಡು ಕುಂತದೇನೆ? ಅದರಾಗರೆ ಏನಿಲ್ಲ. ಅದನ್ನ ನೋಡುವ ಕಣ್ಣಿನ ಸಮಸ್ಯೆ, ಅದನ್ನ ನೋಡುವುದಕ್ಕ ಜ್ಞಾನದ ಬೆಳಕಿನ ಸಮಸ್ಯೆ. ಜ್ಞಾನದ ಕಣ್ಣು ಬೇಕು, ಜ್ಞಾನದ ಬೆಳಕು ಬೇಕದಕ್ಕೆ. ಅದನ್ನ ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ, ಆ ರೀತಿ ಅದು ನಮ್ಮ ಅನುಭವಕ್ಕೆ ಬರ್ತವೆ. ಒಬ್ಬ ಯಜಮಾನ ತನ್ನ ಸೇವಕನಿಗೂ ಹೇಳ್ತಾನ, ಒಳಗ ಕೋಣೆ ಒಳಗೊಂದು ಕೊಡ ಅದ,
ಹೋಗಿ ನೀರ್ ತಗೊಂಬ ಅಂತ. ಆ ಕೊಡ ತಗೊಂಡೋಗಿ ನೀರ್ ತಗೊಂಡು ಬಾ ಅಂತಂದ್ರ ಆತ ಒಳಗ್ ಹೋಗಿ ಹೊರಗೆ ಬರ್ತಾನ. ಕೋಣೆ ಎಲ್ಲ ಕತ್ತಲದ. ಅವ ಕತ್ತಲದ ಅನ್ನೋದಕ್ಕಿಂತ ಅವನೇನಂತಾನ ಕೊಡ ಇಲ್ಲ ಅಂತ. ಕೋಣೆ ಒಳಗೆ ಕೊಡ ಇಲ್ರಿ ಅಂತ ಯಜಮಾನ್ ಅಂತಾನ. ನಾನೇ ಕೊಡ ಅಲ್ಲಿ ಇಟ್ಟು ಬಂದೇನಿ, ನಿನ್ನೆ ಎಲ್ಲಿಗೆ ಹೋಗ್ತದ? ನಾನ್ ಕೀಲಿ ಹಾಕೊಂಡು ಹೋಗಿದ್ದೆ, ಮತ್ತೆ ಕೀಲಿ ತೆಗೆದೀನಿ ಅಷ್ಟೇ, ಯಾರು ಕೀಲಿ ಸಹಿತ ತೆಗೆದಿಲ್ಲ. ಅಲ್ಲಿ ಕೊಡ ಅದ ತೋಮ ತವ ಅಂತ. ಅಲ್ಲಿ ಕೊಡ ಇಲ್ರಿ ಅಂತ ಇವ. ಅದಕ್ಕೆ ಏನ್ ನಿನ್ ಸಮಸ್ಯೆ ಅಂದ್ರೆ, ಕೊಡ ಇದ್ರಲ್ಲಿ ಕಾಣಬೇಕಿತ್ತಲ್ಲ ಅಂತನೋ. ಕೊಡ ಇದ್ರೆ ಕಾಣಬೇಕಿತ್ತು, ಕೊಡ ಇದ್ರೆ ಕಾಣಬೇಕಿತ್ತು. ಕೊಡ ಇಲ್ಲ ಅಂತಂದ್ರೆ ಅಲ್ಲಿ ಕಾಣ್ತಾ ಇಲ್ಲ. ಅದು ಕಾಣ್ಲಾರ್ದಕ್ಕೆ ಕಾರಣ ಏನದ? ಕತ್ತಲು, ಶಿಬಿರಾದಿ ದೋಷ. ಒಂದು ಹೊರಗಿನ ಬೆಳಕಿನ ದೋಷ, ಒಂದು ಒಳಗಿನ ಬೆಳಕಿನ ದೋಷ. ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಈ ದೋಷ ಇದು ತಿಳ್ಕೋಬೇಕು, ಇದನ್ನ ಪ್ರಯತ್ನ ಮಾಡಬೇಕು ಅಂತ ಏನ್ ನಡೆದದ, ಇದು ಏನಂದ್ರ ಆವರಣ ಭಂಗ ಮಾಡುವ ಪ್ರಯತ್ನ. ಇದಕ್ಕ ಆವರಣ ಅಂತಾರ. ಆವರಣ ಭಂಗ ಮಾಡುವ ಪ್ರಯತ್ನ. ಈಗ ಆವರಣ ಅಂತ ಎದಕ್ಕಂತಾರಂದ್ರ, ಎಲ್ಲಿ ಆ ವಸ್ತು ಇರಬೇಕು ಕಾಣಲಾರ್ದಂಗ ಆಗಿರ್ಬೇಕು ಅಂತದಕ್ಕೆ ಆವರಣ ಅಂತಾರ. ವಸ್ತು ಇರಬೇಕು, ಇಲ್ಲದ ವಸ್ತು ಕಾಣ್ತಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಆವರಣ ಅಂತಾರೆ. ಅದಕ್ಕೆ ಅಲ್ಲಿ ವಸ್ತುನೇ ಇಲ್ಲ, ಅದು ಕಾಣುತ್ತಿಲ್ಲ. ಯಾಕೆ ಕಾಣ್ತಾ ಇಲ್ಲ? ವಸ್ತು ಇಲ್ಲ, ಕಾಣ್ತಾ ಇಲ್ಲ. ಅದಕ್ಕೆ ಆವರಣ ಅನ್ನಂಗಿಲ್ಲ. ಅದಕ್ಕೆ ಬಂಜೆಯ ಮಗ ಇವತ್ತ ಭೇಟಿನೇ ಆಗಿಲ್ಲ ನೋಡ್ರಿ ಅಂದ್ರೆ, ಬಂಜೆಯ ಮಗ ಇಲ್ಲದ್ದು ಭೇಟಿಯಾಗದ ಹೆಂಗ ಆಗ್ತದ? ಅದಕ್ಕೆ ಆವರಣ ಅನ್ನಂಗಿಲ್ಲ. ಅಲ್ಲಿ ಬ್ರಹ್ಮ ಅದನ್ನ ತೋರ್ತಾ ಇಲ್ಲ, ಅದಕ್ಕೆ ಆವರಣ ಅಂತ. ಆ ಆವರಣವನ್ನ ನಾವು ಬಂದ್ ಮಾಡಕ್, ಕಳ್ಕೊಳ್ಳಕ ಪ್ರಯತ್ನ ಮಾಡಬೇಕು. ಅದು ಒಂದು ಸ್ಥಿತಿ. ಇದು ಒಂದು ಸ್ಥಿತಿಯಿಂದ ಮೇಲೆ ಬಂದಿರಿ ನೀವು. ಯಾವ ಸ್ಥಿತಿ? ಮೂಢತನದ ಸ್ಥಿತಿ, ಅಜ್ಞಾನದ ಸ್ಥಿತಿಯಿಂದ ಮೇಲ್ ಬಂದಿರಿ. ಒಂದನೇ ಸ್ಥಿತಿ ಅದು ಜೀವನ, ಒಂದನೇ ಸ್ಥಿತಿ ಅಜ್ಞಾನದ ಸ್ಥಿತಿ. ಅಜ್ಞಾನದ ಸ್ಥಿತಿ ಒಳಗ ಏನಿರ್ತದ? ನಾನು ಬ್ರಹ್ಮವನ್ನು ಅರಿಯುವುದಿಲ್ಲ, ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ. ಯಾವಾಗ ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ ಅಂತ ಅನಿಸ್ತಿರ್ತದ, ಆವಾಗ ನಿಮ್ಮ ಒಳಗಿಂದ ಅಜ್ಞಾನ ಏನಾಗ್ತಿರ್ತದ? ಪ್ರಕಟ ಆಗ್ತಿರ್ತದ. ಅಜ್ಞಾನ ಪ್ರಕಟ ಆಗಿ ನಿಮಗೇನ್ ಅನಿಸ್ತಿರ್ತದ? ಅಜ್ಞಾನ ಪ್ರಕಟವಾಗಿ ನಿಮ್ಗೇನ್ ಅನಿಸ್ತಿರ್ತದ? ಬ್ರಹ್ಮ ಇಲ್ಲ ಅಂತ ಅನಿಸ್ತದೆ. ಈಗ ಏನಾರೆ ನಾವು ನಿಮಗ್ ಬ್ರಹ್ಮ ಇಲ್ಲ ಅಂತ ಹೇಳಕ್ ಹೋದ್ರೆ ನೀವು ಅಟಪಾತೀರ? ಈಗ ನಾನು ನಿಮಗ್ ಬ್ರಹ್ಮ ಇಲ್ಲ ಅಂತ ಹೇಳಿ ಪಾಠ ಚಾಲು ಮಾಡ್ತೀನಿ, ಕೇಳ್ತೀರ? ನೀರ್ ಹೋಗ್ಬಿಟ್ಟಿರಿ. ಈಗ ಅಜ್ಞಾನದಿಂದ ಜ್ಞಾನಕ್ಕ ಒಂದು ಸ್ಟೆಪ್ ಬಂದ್ಬಿಟ್ಟಿರಿ. ಈಗ ಬ್ರಹ್ಮ ಇಲ್ಲ ಅಂತ ಬೆಕ್ಕಾದವ್ರು ಬೆಕ್ಕಾದ ಹೇಳಿದ್ರು ನೀವು ಆ ಜನರ ಸಹವಾಸ ಬಿಡ್ತೀರ ಹೊರತು ಬ್ರಹ್ಮ ಅದನ್ನ ನಂಬಿಕೆ ಬಿಡಂಗಿಲ್ಲ. ಅಂತ ಒಂದು ದೃಢವಾದ ನಿಶ್ಚಯ ಪರಮಾತ್ಮ ಇದ್ದಾನೆ ಅಂತೇಳಿ ಅಸತ್ವಪಾದಕ ಆವರಣ ನಿವೃತ್ತಿ ಮಾಡ್ಕೊಂಡಿರಿ.
ಅದನ ಅನ್ನೋದಕ್ಕ ನಿಮಗ ಯಾಕೆ ನೆಮ್ಮದಿ ಸಿಕ್ಕದ, ಯಾಕೆ ಆನಂದ ಸಿಕ್ಕದ ಅಂದ್ರೆ ಅವ ಅದನ ಅಂತೇಳಿ ನಿಮ್ಗೆ ಅನಿಸಿದ್ದಕ್ಕೆ ಆನಂದ ಸಿಕ್ಕ. ನೋಡಿಲ್ಲ ಆದರೂ ಅದನ ಅಂತೀರಿ. ಯಾವನೋ ಒಬ್ಬ ಪುಣ್ಯಾತ್ಮ ಏನ್ ದೇವ್ರ ಬಗ್ಗೆ ಅಷ್ಟು ಮಾತಾಡ್ತಿದಿ, ದೇವ್ರು ನೋಡಿದೇನು ಅಂತ ಹೇಳಿದ್ರ, ಮತ್ತ ನೀ ಅಮೇರಿಕ ನೋಡಿದೇನು ಅಂತ ಕೇಳ್ಬೇಕಂತ ಅವನಿಗೆ. ಇಲ್ಲ ನಾ ನೋಡಿಲ್ಲ. ಮತ್ತ ಅಮೇರಿಕ ಆದ ಇಲ್ಲ ಆದ ಅಂತ ಹೆಂಗ್ ಹೇಳ್ತಪ್ಪ ಅಂದ್ರೆ ಅಲ್ಲಿಗೆ ಹೋಗಿ ಬಂದವರು ನೋಡಿದವ್ರು ಬಂದ್ ಹೇಳ್ಯಾರ, ಅವ್ರ ಮಾತಿನ ಮೇಲೆ ವಿಶ್ವಾಸ ಅದ ಅಂತ ಹೇಳ್ತೇನೆ. ಅದೇ ರೀತಿ ನಾನು ಕೂಡ ದೇವರ ಅದನ ಅಂತೀವಿ. ದೇವರ ಅದನ ಅನ್ನೋದು ಹೆಂಗ್ ಹೇಳ್ತಪ್ಪ ಅಂತಂದ್ರ ದೇವರನ್ನ ನೋಡಿದಂತ ಗುರುಗಳು ಏನ್ ಮಾಡ್ಯಾರ, ವೇದಗಳು ಬರ್ದಾರ, ಆಗಮಗಳು ಬರ್ದಾರ, ಶಾಸ್ತ್ರಗಳು ಬರ್ದಾರ, ಪುರಾಣಗಳು ಬರ್ದಾರ, ಇತಿಹಾಸಗಳು ಬರ್ದಾರ, ನಾನಾ ರೀತಿಯಲ್ಲಿ ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸ್ಯಾರ. ಹೀಗಾಗಿ ಅವರನ್ನ ನಾವು ನಂಬಿ ದೇವರದನಂತ ಗುರು ಮತ್ತು ಶಾಸ್ತ್ರಗಳಲ್ಲಿ ಅವು ಏನ್ ಹೇಳ್ತವ, ದೇವರದನಂತ ಹೇಳ್ತಾವ. ಅದನ್ನ ಅದಕ್ಕೆ ನಂಬಿ ನಾವೇನ್ ಮಾಡಿ ದೇವರದನಂತ ಹೇಳ್ತೀವಿ. ಅದಕ್ಕ ಆ ದೇವರು ನಮ್ಮ ಅನುಭವಕ್ಕೆ ತಂದ್ಕೋಬೇಕು, ದೇವರು ನಮಗ ತೋರುವಂತ ಆಗಬೇಕು ಅನ್ನಂತ ಪ್ರಯತ್ನ ಇದೇನದ ಎರಡನೇ ಪ್ರಯತ್ನ. ಇದು ಎರಡನೇ ಪ್ರಯತ್ನ ಆವರಣ ಭಂಗ ಮಾಡುವ ಪ್ರಯತ್ನ. ಮೊದಲನೇದೇನು ಮೂಢ ಅವಸ್ಥೆ, ಅಜ್ಞಾನ ಅವಸ್ಥೆ, ದೇವರು ತೋರುವುದಿಲ್ಲ ಅನ್ನೋ ಸ್ಥಿತಿ ಒಳಗಿತ್ತು ಮೊದಲು. ಈ ದೇವರು ದೇವರನ್ನ ತಿಳಿಯುವಂತ ಶಕ್ತಿ ನನಗೆ ಬಂದದಂದ್ರೆ ಅಜ್ಞಾನದಿಂದ ಜ್ಞಾನಕ್ಕೆ ಒಂದು ಸ್ಟೆಪ್ ಇಟ್ಟಿರಿ. ಈಗ ನಿಮ್ಗೆ ಅದರದ್ದು ಅನುಭವ ಮಾಡ್ಕೋಬೇಕಾಗ, ಆ ಅನುಭವ ಮಾಡ್ಕೊಳ್ಳೋದಕ್ಕೆ ಈ ಆವರಣ ಭಂಗ ಮಾಡುವುದೇ ಒಂದು ಪ್ರಯತ್ನ. ಎಷ್ಟು ಚಂದ ಹೇಳ್ತಾರೆ, 74 ಲಕ್ಷ ಜೀವರಾಶಿಗಳು. ಇದು ಜಗತ್ತಿನ ಭಾಗನೋ ಏನು ಬ್ರಹ್ಮನ ಭಾಗನೋ? ಬ್ರಹ್ಮನು ಜಗತ್ತದು. 74 ಲಕ್ಷ ಜೀವರಾಶಿಗಳು ಜಗತ್ತು. ನಿಮ್ಗೇನ್ ತೋರ್ಲಿಕ್ಕತ್ತದ 84 ಲಕ್ಷ ಜೀವರಾಶಿಗಳು, ಅದು ಜಗತ್. ಆ ಎಲ್ಲ 84 ಲಕ್ಷ ಜೀವರಾಶಿಗಳು ಇರುವಿಕೆಯಲ್ಲಿ ಬ್ರಹ್ಮವೇ ಇದೆ, ತೋರುವಿಕೆಯಲ್ಲಿ ಜಗತ್ತಾಗಿ ತೋರ್ತಾ ಇದೆ. ಒಪ್ಕೊತೀರಿ ಮಾತು? ಇರುವಿಕೆಯಲ್ಲಿ ಬ್ರಹ್ಮವೇ ಇದೆ, ತೋರಿಕೆಯಲ್ಲಿ 84 ಲಕ್ಷ ಜೀವರಾಶಿಗಳಾಗಿ ತೋರುತ್ತಿದೆ, ಜಗತ್ತಾಗಿ ತೋರ್ತಾ ಇದೆ. ಪಂಚಮಹಾಭೂತಗಳು ಪೃಥ್ವಿ, ನೀರ, ಬೆಂಕಿ, ಗಾಳಿ, ವಾಯು, ಮಾಯೆ ಏನೇನದವ ಇವೆಲ್ಲ ಬ್ರಹ್ಮನ ಜಗತ್ತ. ಇದು ಏನಾಗಿ ಬ್ರಹ್ಮನೇ ಈ ಪಂಚಮಹಾಭೂತಗಳಾಗಿ ತೋರ್ಲಕತ್ತವ, ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗಿ ತೋರ್ಲಕತ್ತವ. ಬ್ರಹ್ಮನನ್ನು ಹೊರತುಪಡಿಸಿ ಏನೇನೇನೇನೇನು ಇಲ್ಲ, ಎಲ್ಲವೂ ಬ್ರಹ್ಮವೇ. ಆದರೆ ಈ ಜೀವಿಯ ಬುದ್ಧಿ ಒಳಗ ಇವು 84 ಲಕ್ಷ ಜೀವರಾಶಿಗಳಾಗಿ ತೋರ್ಲಕತ್ತದ, ಪಂಚಮಹಾಭೂತಗಳಾಗಿ ತೋರ್ಲಕತ್ತದ, ಜನನ ಆಗಿ ತೋರ್ಲಕತ್ತದ, ಜೀವನ ಆಗಿ ತೋರ್ಲಕತ್ತದ, ಮರಣ ಆಗಿ ತೋರ್ಲಕತ್ತದ. ನಾನಾ ರೀತಿ ಬುದ್ಧಿ ಹೆಂಗೆ ನೋಡುತ್ತಾನ ಹಂಗಂಗ ಬ್ರಹ್ಮನಿಂದ ಭಿನ್ನವಾಗಿ ಜಗತ್ತು ತೋರ್ಲಕ. ಹೆಂಗ ತೋರ್ತದಂದ್ರೆ ಒಂದೇ ರಜ್ಜುವಿನಲ್ಲಿ 10 ಜನರಿಗೆ 10 ರೀತಿಯಿಂದ, ಅಂದ್ರೆ ಒಬ್ಬನಿಗೆ ಸರ್ಪ ಕಂಡಂಗ್ ಕಾಣಿಸ್ತದ, ಒಬ್ಬನಿಗೆ ದಂಡ ಅಂದ್ರೆ ಬಡಗಿ ಕಂಡಂಗ್ ಕಾಣಿಸ್ತದ, ಒಬ್ಬನಿಗೆ ಹೂವಿನ ಮಾಲೆ ಕಂಡಂಗ್ ಕಾಣಿಸ್ತದ, ಒಬ್ಬನಿಗೆ ಪೃಥ್ವಿ ಒಳಗಿನ ಬಿರುಕು ಕಂಡಂಗ್ ಕಾಣಿಸ್ತದ, ಒಬ್ಬನಿಗೆ ಜಲಧಾರೆ ಅನ್ನಂಗ್ ಕಾಣಿಸ್ತದ.
ಇತ್ಯಾದಿ ಭಿನ್ನ ಜ್ಞಾನವಾಗುವುದು ಎಲ್ಲರಿಗೆ ಸರ್ಪ ಅಂತೆ ಕಾಣ್ತಿರ್ಬೇಕಾಗಿತ್ತಲ್ಲ. ಅಲ್ಲಿ ಯಾವ ಪುರುಷನಿಗೆ ರಜ್ಜುವಿನ ಪ್ರತ್ಯಕ್ಷವಾಗುವುದೋ ಅವನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಧ್ಯಾಸದ ನಿವೃತ್ತಿ ಆಗುತ್ತದೆ. ಯಾವನು ಹಗ್ಗವನ್ನ ನೋಡ್ತಾನ ಅವನಿಗೆ ಕಲ್ಪಿತದ ನಿವೃತ್ತಿ ಆಗ್ತದೆ. ಒಂದೇ ಹಗ್ಗವಿದೆ, ಅಲ್ಲಿ 10 ಹಗ್ಗವಿಲ್ಲ. ಒಬ್ಬ ಸರ್ಪ ಎನ್ನುತ್ತಾನೆ, ಇನ್ನೊಬ್ಬ ದಂಡ ಎನ್ನುತ್ತಾನೆ, ಮತ್ತೊಬ್ಬ ಹೂವಿನ ಮೇಲೆ ಎನ್ನುತ್ತಾನೆ, ಮತ್ತೊಬ್ಬ ಪೃಥ್ವಿ ಬಿರುಕು ಎನ್ನುತ್ತಾನೆ, ಮತ್ತೊಬ್ಬ ಏನ್ ಮಾಡ್ಯಾನ ನೀರ್ ಚೆಲ್ಲವ್ರೆ ಅವನಿಗೆ ಊದಕ್ಕೆ ಹರಿದದಂತಾನ. ಹೀಗೆ ಸರ್ವರಿಗೂ ಸರ್ಪವೇ ತೋರಿದರೂ ಕೂಡ ಯಾರೋ ಒಬ್ಬನಿಗೆ ಹಗ್ಗದ ಜ್ಞಾನವಾಯಿತು ಅಂತ ಭಾವಿಸಿ ಆಗ ಆ ಒಬ್ಬನ ಭ್ರಾಂತಿ ಮಾತ್ರ ಹೋಗುತ್ತದೆ, ಇನ್ನು 9 ಜನರಿಗೆ ಭ್ರಾಂತಿಯೇ ಉಳಿಯುತ್ತದೆ. ಯಾರಿಗೆ ಹಗ್ಗದ ಜ್ಞಾನವಾಗುವುದೋ ಅವರಿಗೆ ಮಾತ್ರ ಭ್ರಾಂತಿಯ ನಿವೃತ್ತಿಯಾಗುತ್ತದೆ. 10 ಜನರಿಗೆ ಪೂರ 10 ಜನರಿಗೆ ನಿವೃತ್ತಿ ಆಗಲ್ಲ. ಯಾವ ವ್ಯಕ್ತಿಗೆ ರಜ್ಜುವಿನ ಜ್ಞಾನವಾಗುವುದೋ ಆತನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಧ್ಯಾಸದ ನಿವೃತ್ತಿಯಾಗುತ್ತದೆ. ಇನ್ನು ಯಾರ್ಯಾರಿಗೆ ರಜ್ಜುವಿನ ಜ್ಞಾನವಾಗಿರುವುದಿಲ್ಲವೋ ಅವರಿಗೆ ಅಧ್ಯಾಸದ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ವೃತ್ತಿ ಚೇತನವೇ ಕಲ್ಪಿತದ ಅಧಿಷ್ಠಾನವಿರುತ್ತದೆ. ಕಲ್ಪಿತ ಅಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ. ರಜ್ಜು ಮೊದಲಾದ ವಿಷಯಗಳ ಉಪಯುಕ್ತ ಚೇತನವಲ್ಲ. ಒಂದು ವೇಳೆ ಸರ್ಪ ದಂಡಾದಿ ಕಲ್ಪಿತಗಳಿಗೆ ರಜ್ಜು ಉಪಯುಕ್ತ ಚೇತನವೇ ಅಧಿಷ್ಠಾನವೆಂದು ಒಪ್ಪಿದ್ದಾದರೆ 10 ಜನ ಪುರುಷರಿಗೆ ತೋರುವ ಯಾವ 10 ಪದಾರ್ಥಗಳು ಅವು ಒಬ್ಬನಿಗೆ ಎಲ್ಲವೂ ತೋರಬೇಕಾಗಿತ್ತು. ಏನ್ ಕಂಡೀಷನ್ ಆಗ್ತದೆ ನೋಡ್ರಿ. ಒಂದು ವೇಳೆ ಸರ್ಪದಂಡಾದಿ ಕಲ್ಪಿತಗಳಿಗೆ ರಜ್ಜು ಉಪಯುಕ್ತ ಚೇತನವೇ ಅಧಿಷ್ಠಾನವೆಂದು ಒಪ್ಪಿದ್ದಾದರೆ ಏನು ಇವು ನೀವು ತೋರ್ಲಕತ್ತವ 10 ಮಂದಿ 10 ರೀತಿ, ಆ ಕಲ್ಪಿತಗಳಿಗೆ ಸರ್ಪದಂಡಾದಿಗಳಿಗೆ ನೀವು ರಜ್ಜು ಉಪಯುಕ್ತ ಚೇತನ ಅಂತೀರಿ. ರಜ್ಜು ಉಪಯುಕ್ತ ಚೇತನಕ್ಕ ನಿಜವಾದ ಅಧಿಷ್ಠಾನ ನೀವು ಅದನ್ನ ನಿಜ ಅಂದ್ರ 10 ಮಂದಿಗೆ 10 ಪದಾರ್ಥ ತೋರ್ಬೇಕಾಗಿತ್ತು. ಅಲ್ಲಿ ಸಮಸ್ಯೆ ಏನದ, ಒಬ್ಬರಿಗೊಂದು ಪದಾರ್ಥ ಇನ್ನೊಬ್ಬರಿಗೆ ಇನ್ನೊಂದು ಪದಾರ್ಥ ತೋರಬಾರದಾಗಿತ್ತು. ನಮ್ಮ ರೀತಿಯಂತೆ ಯಾರ ವೃತ್ತಿ ಚೇತನದಲ್ಲಿಯ ಯಾವ ಪದಾರ್ಥವು ಕಲ್ಪಿತವಿರುವುದೋ ಅದು ಅವರಿಗೆ ತೋರುತ್ತದೆ, ಅದು ಯಾರಿಗಲ್ಲ. ಯಾರ ವೃತ್ತಿಯೊಳಗೆ ಏನನ್ನೂ ಕಲ್ಪಿಸಿಕೊಳ್ಳಲಾಗುವುದೋ ಆ ವ್ಯಕ್ತಿಗೆ ಆ ವಸ್ತು ತೋರುತ್ತದೆ. ಕಾರಣ ಆ ವೃತ್ತಿಯೊಳಗೆ ಬೇರೆ ಬೇರೆ ಸಂಸ್ಕಾರ ಇರುತ್ತವೆ. ಯಾರ ವೃತ್ತಿಗಳಿಗೆ ಹಾವಿನ ಸಂಸ್ಕಾರವಿರೋದು ಅವನಿಗೆ ಹಾವು ತೋರುತ್ತದೆ. ಇದೇ ರೀತಿ ಯಾರ ವೃತ್ತಿಯೊಳಗೆ ದಂಡದ ಸಂಸ್ಕಾರವಿರೋದು ಅವನಿಗೆ ದಂಡ ತೋರುತ್ತದೆ. ಈ ಸಂಸ್ಕಾರ ಭೇದ ಮಾಲ, ಪೃಥ್ವಿಯ ಬಿರುಕು, ಜಲಧಾರೆ ಇತ್ಯಾದಿ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವೇ ಸರ್ಪ ಕಲ್ಪಿತಗಳಿಗೆ ಅಧಿಷ್ಠಾನವಾಗಿದೆ. ಇದು ಹೇಳಬೇಕಾಗಿರೋರ ಸಿದ್ಧಾಂತ. ನಿಮ್ಮ ಕಲ್ಪಿತ ಅಧ್ಯಾಸಗಳಿಗೆ ಅಧಿಷ್ಠಾನ ಯಾವುದಪ್ಪ ಅಂತಂದ್ರೆ ಆ ವಸ್ತುಗಳಲ್ಲ. ರಜ್ಜು ಆಗಲಿ ಅಥವಾ ರಜ್ಜು ಉಪಯುಕ್ತ ಚೇತನವಾಗಲಿ ಅಲ್ಲ. ಸರ್ಪಕ್ಕ ಅಧಿಷ್ಠಾನ ನೀವು ರಜ್ಜು ಅಂತ ತಿಳ್ಕೊಂಡಿರಿ. ಸರ್ಪಕ್ಕ ಅಧಿಷ್ಠಾನ ರಜ್ಜು ಅಲ್ಲ, ಮತ್ತೆ ರಜ್ಜು ಉಪಯುಕ್ತ ಚೇತನನೂ ಅಲ್ಲ. ಒಂದು ವೇಳೆ ರಜ್ಜು ಮತ್ತು ರಜ್ಜು ಉಪಯುಕ್ತ ಚೇತನಗಳೇ ಅಧಿಷ್ಠಾನವಾಗಿದ್ದರೆ ಎಲ್ಲರಿಗೂ ಅಲ್ಲಿ ಸರ್ಪನೆ ಕಾಣಬೇಕಾಗಿತ್ತು. ಈಗ ಒಬ್ಬನಿಗೆ ಸರ್ಪ, ಇನ್ನೊಬ್ಬನಿಗೆ ಮತ್ತೊಂದು ಯಾಕೆ ಕಾಣ್ತದಂತಂದ್ರೆ ಇದನ್ನ ಚಂದ ಬಿಡಿಸಳಕತ್ತಾರ. ಅಧಿಷ್ಠಾನ ಹೆಂಗಪ್ಪ, ಯಾರ್ಯಾರಿಗೆ ಎದೆದರ ಬಗ್ಗೆ ಸಂಸ್ಕಾರ ಇರ್ತದೋ ಅವರವರು ಆ ವಸ್ತುಗಳನ್ನು ಅದರ ಜೊತೆಗೆ ಸಮೀಕರಿಸಿ ಕಲ್ಪಿಸಬೇಕಾಗ. ಹೀಗಾಗಿ ಈ ರೀತಿಯಿಂದ ಬಾಹ್ಯ ಸರ್ಪಾದಿಗಳಿಗೂ ಮತ್ತು ಅವುಗಳ ಜ್ಞಾನಕ್ಕೂ ಉಪಯುಕ್ತವಾದ ಸಾಕ್ಷಿಯ ಅಧಿಷ್ಠಾನವಿರುತ್ತದೆ. ಅರ್ಥ ಆಗತ್ತದ.
ಬಾಹ್ಯ ವಸ್ತುಗಳಲ್ಲಿ ಕಾಣುವ ನಿಮ್ಗೇನು ಭ್ರಮೆಗಳ ಕಾಣ್ಲಕತ್ತವ ಅದಕ್ಕ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ ಇರ್ತದಂತ ಹೇಳಕತ್ತಾರ. ಒಳಗಿನ ಸಾಕ್ಷಿ ಹೊರಗಿನ ವಸ್ತುಗಳಲ್ಲ, ಹೊರಗಿನ ವಸ್ತುಗಳಲ್ಲಿರುವ ಉಪಹಿತ ಚೇತನಗಳು ಅವುಗಳ ಅಧಿಷ್ಠಾನಗಳಲ್ಲ. ಸ್ವಪ್ನದ ಪದಾರ್ಥಗಳಿಗೂ ಅವುಗಳ ಜ್ಞಾನಕ್ಕಾದರೂ ಅಂತಃಕರಣ ಉಪಹಿತವಾದ ಸಾಕ್ಷಿ ಅಧಿಷ್ಠಾನವಿರುತ್ತದೆ. ಯಾವ ರೀತಿ ಸರ್ಪ ಮತ್ತು ಸರ್ಪದ ಜ್ಞಾನಗಳಿಗೆ ಅಂತಃಕರಣ ಉಪಹಿತ ಚೇತನ ಅಧಿಷ್ಠಾನವಿರುವಂತೆ ಈ ಪ್ರಕಾರದಿಂದ ಸತ್ ಅಸತ್ಗಳಿಂದ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅವಿದ್ಯೆ ಪರಿಣಾಮವಾದ ಅನಿರ್ವಚನೀಯ ಸರ್ಪಾದಿಗಳು ಅವುಗಳ ಖ್ಯಾತಿ ಅಂದರೆ ಪ್ರತೀತಿ ಮತ್ತು ಕಥನವೇನಿರುವುದೋ ಅದು ಅನಿರ್ವಚನೀಯ ಖ್ಯಾತಿ ಎಂದು ಹೇಳಲ್ಪಟ್ಟಿದೆ. ಸತ್ ಅಸತ್ತುಗಳಿಂದ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅವಿದ್ಯೆಯ ಪರಿಣಾಮವಾದ ಅನಿರ್ವಚನೀಯ ಸರ್ಪಾದಿಗಳು ಏನದವ ಅವೆಲ್ಲ ಅನಿರ್ವಚನೀಯ ಖ್ಯಾತಿ ಅಂತ ಹೇಳಕ್ ಬರ್ತದ. ಇಲ್ಲಿಗೆ ಅನಿರ್ವಚನೀಯ ಖ್ಯಾತಿ ಮುಕ್ತಾಯವಾಗುತ್ತದೆ. ಸತ್ತನಂಗೂ ಇಲ್ಲ, ಅಸತ್ತನಂಗೂ ಇಲ್ಲ. ಈ ಒಂದು ಭ್ರಮೆ ಏನದ ಜಗತ್ತಿನೊಳಗ ನಿಮಗ ಏನು ಈ ಜಗತ್ತು ಯಾವ ರೀತಿ ತೋರ್ಲಕತ್ತದ ಅದು ಸತ್ತನಂಗೂ ಇಲ್ಲ, ಅಸತ್ತನಂಗೂ ಇಲ್ಲ. ಅದು ಅನಿರ್ವಚನೀಯದ. ಆ ತೋರಿಕೆಯ ವಿಷಯದಲ್ಲಿ ನಿಮಗ ಅನಿರ್ವಚನೀಯ ಸಿದ್ಧಾಂತ. ಹೇಳುವಿಕೆಯ ವಿಷಯದಲ್ಲಿ ಏನ್ ಸಮಸ್ಯೆ ಅದ ನಿಮಗ? ಜಗತ್ತಿನ ವಸ್ತುಗಳ ತೋರಿಕೆಯಲ್ಲಿ ನಿಮಗೆ ಅಧ್ಯಾಸ ಆಗ್ಲಿಕತ್ತದ, ಭ್ರಮೆ ಆಗ್ಲಿಕತ್ತದ, ಭ್ರಾಂತಿ ಆಗ್ಲಿಕತ್ತದ. ಆ ವಸ್ತುಗಳಲ್ಲಿ ನಿಮಗೇನಾಗ್ತದ? ಅನಿರ್ವಚನೀಯ ಸಿದ್ಧಾಂತ. ಅಂದ್ರೆ ಅದು ಸತ್ಯ ಅನ್ಲಕ್ ಹೋಗ್ಬೇಡ್ರಿ, ಮಿಥ್ಯೆ ಅನ್ಲಕ್ ಹೋಗ್ಬೇಡ್ರಿ. ಅದರ ತೋರಿಕೆಯಲ್ಲಿ ಏನು ತೋರ್ಲಕತ್ತದ ಅದ್ರ ಬಗ್ಗೆ ನೀವು ತಿಳಿಸ್ಕೋಬೇಡ್ರಿ. ಆದ್ರ ಗಟ್ಟಿಯಾಗಿ ತಿಳ್ಕೊಳ್ರಿ. ಅದು ಏನೇ ಆಗಿದ್ರು ಸಹಿತ ಇರುವಿಕೆಯಲ್ಲಿ ಏನದದು? ಬ್ರಹ್ಮವೇ ಅದ. ಇರುವಿಕೆಯಲ್ಲಿ ಬ್ರಹ್ಮವೇ ಅದ. ತೋರುವಿಕೆಯಲ್ಲಿ ನಿಮ್ಗೇನು ಅಭ್ಯಾಸ ಆಗ್ಲಿಕ್ಕತ್ತದ ಅದು ನಿಮ್ಮ ಬುದ್ಧಿಯ ಸಮಸ್ಯೆ. ನಿಮ್ಮ ಬುದ್ಧಿಯ ಅಶಕ್ತತೆಗಾಗಿ ನಾನಾ ರೀತಿಯಾಗಿ ಜಗತ್ತು ಕಾಣ್ಲಿಕ್ಕತ್ತದ. ಆ ತೋರಿಕೆಯ ಜಗತ್ತಿನ ಬೆನ್ನತ್ತಿ ಹೋಗಿ ಇರುವಿಕೆಯನ್ನ ಮರಿಬ್ಯಾಡ್ರಿ. ಬ್ರಹ್ಮನೇ ಅವನ, ಬ್ರಹ್ಮನೇ ಸಾಕ್ಷಿ ರೂಪದಲ್ಲಿ ನಿಮ್ಮಲ್ಲಿ ಅಧಿಷ್ಠಾನವಾಗ್ಯನ. ಆ ಅಧಿಷ್ಠಾನ ಬ್ರಹ್ಮ ಸಾಕ್ಷಿನೇ ವೃತ್ತಿ ಮೂಲಕ ಹೊರಗೆ ಹೋಗಿ ಈ ಜಗತ್ತು ನಿಮ್ಗೆ ಹೆಂಗ ತೋರ್ತದ ಅದಕ್ಕೆಲ್ಲ ನಿಮ್ ಸಾಕ್ಷಿನೇ ಅಧಿಷ್ಠಾನವಾಗ್ಯದ. ಇರುವಿಕೆ ಮತ್ತು ತೋರುವಿಕೆ. ರಾಮಾಯಣದಲ್ಲಿ ಸೀತೆಗೆ ಅದು ಚಿನ್ನದ ಜಿಂಕೆ ಆದ್ರೇನು, ಚರ್ಮದ ಜಿಂಕೆ ಆದ್ರೇನು, ಅದು ಬ್ರಹ್ಮ ಅಂತ ತಿಳ್ಕೊಂಡಿದ್ದು ಅಂದ್ರೆ ಗದ್ದಲಕ್ಕೆ ಬೀಳ್ತಿದ್ದಿಲ್ಲ. ಆಕೆಗೆ ಏನಾಯ್ತು? ಚಿನ್ನದ ಜಿಂಕೆ ಅನ್ನೋದಕ್ಕೆ ಆಸೆ ಪಟ್ಲು. ಆಕೆಗೇನ್ ಚಿನ್ನ ಕಡಿಮಿತ್ತೇನು, ಚಿನ್ನದ ಆನೆ ಮಾಡಿ ಯಾಕಂತ ರಾಮ ಇದ್ದ. ಆದ್ರ ಅಂತ ಆಕೆಗೆ ಒಂದು ಚಿನ್ನದ ಜಿಂಕೆ ಗದ್ದಲೆ ಕಂಡ ಕೂಡಲೇ ಚಿನ್ನದ ಆಸೆಗೆ ಗಂಡನ್ನ ಕಳಿಸಿ ರಾಮಾಯಣ ಮಾಡಿದಳು. ಚಿನ್ನದ ಜಿಂಕೆಯ ಬೆನ್ನು ಹಚ್ಚಿ ಕಳಿಸುವ ಹೆಂಡರ ಬಗ್ಗೆ ಜರ ಹುಷಾರಿರ್ಬೇಕು. ಮತ್ತೆ ಯಾರಂಗಿರ್ಬೇಕ್ರಿ ಆದರ್ಶ ಅಂದ್ರ? ಹೆಂಡ್ರ ಆಸೆಗೆ ಕಡಿವಾಣ ಹಾಕಿದ ಬ್ರಹ್ಮ ಯಾರು? ಅವ್ರ ಆಸೆಗಳ ಬೆನ್ನಚ್ಚುವಾದ್ರೆ ಮನಿ ಮುಚ್ಕೊಂಡು ಹೋಗ್ಬಿಡ್ತಾವ. ಹಂಗ್ ಮಾಡಿಬಿಡ್ತಾರ ಅವ್ರು. ಕಡಿವಾಣ ಹಾಕಿದವ್ರು ಯಾರು ಗೊತ್ತದ? ಮೈತ್ರಾದೇವಿಗೆ ಮತ್ತೆ ಇವರಿಗೆ ತನ್ನ ಎಲ್ಲವನ್ನ ಆಸೆಯನ್ನು ಅಲ್ಲೇ ಮೈತ್ರಾದೇವಿ ಆಕೆಗೆ ಸ್ವತಃ ತನಗೇ ಬೇಕಾಗಿಲ್ಲ. ಆಕೆಗೇನ ಆಸೆ ಕಡಿವಾಣ ಹಾಕ್ಯಾನೆ, ನನ್ನ ಗಂಡ ಕಡಿವಾಣ ಹಾಕ್ಯಾನೇನು?
ಆಶೆಪೂರ್ವಕ ಹೆಂಡತಿ ಅಲ್ಲಕ್ಕೆ. ಆಶೆಪೂರ್ವಕ ಹೆಂಡರ ಆಶೆಗೆ ಕಡಿವಾಣ ಹಾಕುವುದು ಗಂಡನ ಕರ್ತವ್ಯ. ಅವ್ರ ಆಶೆ ಬೆನ್ನತ್ತಿ ಹೋದರ ರಾಮಾಯಣ ಆಗಿಬಿಡ್ತು. ದ್ರೌಪದಿ ಬೆನ್ನಟ್ಟೋಗಿ ಪಾಂಡವರು ಆ ಕೌರವರ ಸಂಗಡ ದ್ವೇಷ ಸಾಧಿಸಿ ಕದಲ್ಕು ಬಿದ್ದರು. ಅವ್ರ ಜಗಳಕ್ಕೆ ಹಾಕಿನ ಕಾರಣ ಅಪಹಾಸ್ಯಗಳೆಲ್ಲ ಮಾಡಿ ಸೀತೆ ಬೆನ್ನತ್ತೋಗಿ ರಾಮಾಯಣ ಆಯ್ತು. ಆದ್ರ ಒಂದು ಆಸೆ ಅನ್ನೋದು ಮಿತಿ ಇರಬೇಕು, ಅದಕ್ಕೊಂದು ಲಿಮಿಟ್ನಾಗ ಇರ್ಬೇಕಂತೇಳಿ ಕಡಿವಾಣ ಹಾಕಿದವ ಜಮದಗ್ನಿ ಮಹರ್ಷಿ. ರೇಣುಕ ಎಲ್ಲಮ್ಮಗ ಒಂದು ಫಿಟ್ಟಿಂಗ್ ಇಟ್ಟಿದ್ದ. ನಾವು ಪಟ್ಟಿದ್ದ ತಲೆ ಮೇಲೆ ಒಂದು ಚಿಂಬಿ ಮಾಡಿಟ್ಟಿದ್ದಾಕಿ ತಲೆ ಮೇಲೆ. ಯಾವಾಗ್ಲೂ ತಲೆ ಮೇಲೆ ಹಾವಿನ ಚಿಂಬಿ ಮತ್ತ ಉಸುಕಿನ ಕೊಡ ಮಾಡಿ ಇಟ್ಬಿಟ್ಟಿದ್ದಾಕಿ ತಲೆ ಮೇಲೆ. ಯಾವಾಗ ನೀನು ನಿನ್ನ ಫ್ಯಾಮಿಲಿ ಮ್ಯಾಟರ್ ಮೀರಿ ಏನಾರ ಹುಚ್ಚು ಆಸೆ ನಿನ್ನೊಳಗೆ ಓಡಾಡ್ದು ಅಂತಂದ್ರ ಇದು ಹಾವ ಹರಿದು ಹೋಗ್ಬಿಡ್ತದ, ಉಸುಕಿನ ಕೊಡ ಕಾರಿಗೆ ಹೋಗ್ಬಿಡ್ತದ. ಆವಾಗ ನಿನ್ನ ಮನಸ್ಸು ಚಂಚಲಾಗ್ಯದಂತ ತಿಳ್ಕೊಂಡು ನಿನಗ ಶನಿ ಕಾಟ ಶುರು ಆಗ್ತದ ಅಂತ ಹೇಳಿದ್ದವ. ಗೊತ್ತದಿಲ್ಲ ಕತೆ, ಎಲ್ಲರಿಗೂ ಗೊತ್ತು. ಅದಕ್ಕ ಯೋಗ್ಯತೆ ಮೀರಿದಂತ ಆಸೆ ಬೆನ್ನು ಹತ್ತುವ ಹೆಂಗಸರು ಅಥವಾ ಆ ಹೆಂಗಸರ ಬೆನ್ನತ್ತುವ ಹಾಳಾಗಿ ಹೋಗ ಗಂಡಸರು, ಇವರಿಗೆಲ್ಲರಿಗೆ ಜಮದಗ್ನಿ ರೇಣುಕರ ಒಂದು ಆದರ್ಶದ ಕತೆ ಮರೆತು ಬಿಟ್ಟಾರೆ ಎಲ್ಲರೂ. ಅದಕ್ಕ ತೋರಿಕೆಯಲ್ಲಿ ಏನೇನಾರ ಇರಬಹುದು, ಇರುವಿಕೆಯಲ್ಲಿ ಬ್ರಹ್ಮನೇ ಅಲ್ಲ, ತಾನೇ ಬ್ರಹ್ಮನಾಗಿ ಇಡೀ ವಿಶ್ವದ ಸೃಷ್ಟಿಕರ್ತನೇ ತಾನಾಗಿ ಇಡೀ ವಿಶ್ವಕ್ಕೆ ತಾನೇ ಆಧಾರವಾಗಿ. ದಾಸಿಮಾರ್ಯರ ವಚನ ಹೆಂಗದು? ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ. ಅದರಂಗೆ ಬ್ರಹ್ಮಾಂಡದೊಳಗಿದ್ದು ಬ್ರಹ್ಮಾಂಡಕ್ಕೆ ಆಧಾರವಾಗಿ ಬ್ರಹ್ಮಾಂಡಕ್ಕೆ ಸೋಂಕಲಾರ್ದಂಗಿರ್ಬೇಕು. ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ನೀವೇ ಎಲ್ಲದರದು ಮಾಲಕರಾಗಿ, ನೀವೇ ಎಲ್ಲದರದು ಸೃಷ್ಟಿಕರ್ತರಾಗಿ, ನೀವೇ ಅದರೊಳಗೆ ಓಡಾಡಿ ಪಿಕ್ಚರ್ ಬೇಡಿದ್ರೆ ಹೆಂಗಿದು? ಆನಂದ ಸ್ವರೂಪ ನೀವೇ ಇದ್ಮೇಲೆ ಯಾರಿಗೆ ಬೇಡದಿರ್ತದ, ಯಾರಿಗೆ ನೀಡದಿರ್ತದ? ಅದಕ್ಕ ಅನಿರ್ವಚನೀಯ ಖ್ಯಾತಿ ಇಲ್ಲಿಗೆ ಮುಕ್ತಾಯವಾಯಿತು. ಅನಿರ್ವಚನೀಯ ಖ್ಯಾತಿ ಅಂದ್ರೆ ಸತ್ತು ಅನ್ಬೇಡ್ರಿ, ಅಸತ್ತು ಅನ್ಬೇಡ್ರಿ, ಸದಸತ್ತು ಅನ್ಬೇಡ್ರಿ. ಫಸ್ಟ್ ನಿಮ್ ತಲೆ ಒಳಗ ಬುದ್ಧಿ ಒಳಗ ಏನ್ ಬರ್ಬೇಕಂದ್ರ ಇದು ತೋರಿಕೆಯ ವಿಷಯವೋ ಇದು ಇರುವಿಕೆಯ ವಿಷಯವೋ, ಇಲ್ಲಿ ನೀವು ಜಡ್ಜ್ಮೆಂಟಿಗೆ ಬರ್ಬೇಕು. ಇರುವಿಕೆಯಲ್ಲಿ ಬ್ರಹ್ಮನೇ ಇದ್ದಾನೆ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತು, ಎಲ್ಲ ಪ್ರಸಂಗಗಳಲ್ಲಿ ಯಾರದರ? ಬ್ರಹ್ಮನೇ ಇದ್ದಾನೆ. ಇದು ಫಸ್ಟ್ ನಿರ್ಧಾರ. ಆಯ್ತು, ಬ್ರಹ್ಮ ಅನ್ಕೋತ್ ಕೂತ್ರ ವ್ಯವಹಾರ ಹೆಂಗ ನಡಿಬೇಕು ಅಂತಂದ್ರೆ ಜಗತ್ತಿನ ತುಂಬ ನಾನಾ ರೀತಿ ಜೀವಿಗಳದವ, ನಾನಾ ರೀತಿ ಪ್ರಸಂಗಗಳದವ, ನಾನಾ ರೀತಿ ನಾಮ ರೂಪಗಳದವ. ಅವುಗಳೆಲ್ಲ ಏನದವ? ತೋರಿಕೆಯ ಜಗತ್ತು. ಆ ತೋರಿಕೆಯ ಜಗತ್ತನ್ನ ಶಂಕರಾಚಾರ್ಯರು ಒಂದೇ ಶಬ್ದದಾಗ ಜಗತ್ತು ಮಿಥ್ಯಾ ಅಂದ್ರು. ಆ ಮಿಥ್ಯಾ ಜಗತ್ತಿನಲ್ಲಿ ಒಂದು ಕೊಡುವ ವಸ್ತು, ಒಂದು ಕೊಳ್ಳುವ ವಸ್ತು, ಒಂದು ಕರ್ಮ ಮಾಡ್ತದ, ಮತ್ತೆ ಆ ಕರ್ಮಕ್ಕೆ ತಕ್ಕಂತೆ ಫಲ ಕೊಡೋದು ಇನ್ನ ಒಂದು ವಸ್ತು ಅದ. ಆ ಫಲವನ್ನ ಗ್ರಹಿಸಿ ಭೋಗಿಸ್ತದ. ಕರ್ತೃತ್ವ ಭೋಕ್ತೃತ್ವಗಳು ಒಂದು ವಸ್ತು, ಇನ್ನ ಒಂದು ಫಲದಾತು.
ಅವೆರಡು ಎಲ್ಲಿ ನಡೆದವು ಅಂತಂದ್ರೆ ಜೀವನಲ್ಲಿರುವ ಆಭಾಸ, ಅಂದ್ರೆ ನೆರಳಿನಲ್ಲಿ ನಡೆದದು. ಕರ್ಮ ಮಾಡೋದು ಒಂದು ನೆರಳೇ, ಕತ್ತಲೇನೆ. ಆ ಕರ್ಮದ ಫಲ ಭೋಗಿಸೋದು, ಸುಖ ದುಃಖ ಅನುಭವಿಸುವುದು ಅದು ನಮ್ಮ ನೆರಳೇ, ನಾವಲ್ಲ. ಪ್ರತಿಬಿಂಬದಲ್ಲಿ ನಡೆದ ವ್ಯವಹಾರ. ನಮ್ಮೊಳಗೆ ಕೂಟಸ್ಥ ಏನದನ ಅವನು ಇರುವಿಕೆಯಲ್ಲಿ ಕೂಟಸ್ಥ, ತೋರಿಕೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ. ಈಶ್ವರ ಇರುವಿಕೆಯಲ್ಲಿ ಬ್ರಹ್ಮಚೇತನ, ತೋರುವಿಕೆಯಲ್ಲಿ ಕರ್ಮ ಫಲ ಕೊಡುವ ಫಲದಾತೃ. ಈ ಕರ್ಮ ಮಾಡೋದು, ಕರ್ಮ ಫಲ ಕೊಡೋದು, ಕರ್ಮ ಫಲ ತಗೊಂಡು ಅನುಭವಿಸೋದು, ಇದೆಲ್ಲ ಎದರ್ದಿದು? ಚೇತನದ ಚೇತನದ ಪ್ರತಿಬಿಂಬದ ಇದೆ. ಪ್ರತಿಬಿಂಬದಲ್ಲಿ ನಡೆದ ವ್ಯವಹಾರಗಳು ಸತ್ಯನೂ ಅನ್ಬೇಡ್ರಿ, ಮಿಥ್ಯನೂ ಅನ್ಬೇಡ್ರಿ. ಸತ್ಯ ಮಿಥ್ಯ ಅಂತ ಏನು ಅನ್ಲಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ನೀವು ಏನ್ ಮಾಡ್ಬೇಕು ಅಂದ್ರ ಅನಿರ್ವಚನೀಯ ಅಂದ್ರೆ ಬಾಯಿ ಮುಚ್ಕೊಂಡಿರೋದು. ಬಾಯಿ ತೆಗೆದು ಇದು ಹಿಂಗೆ ಅನ್ಬೇಡ್ರಿ. ಬಾಯಿ ಮುಚ್ಕೊಂಡಿರ್ಬೇಕಂತಂದ್ರೆ ಹೆಂಗ? ಬರೇ ಬಾಯಿ ಒಂದೇ ಮುಚ್ಕೊಂಡ್ರೆ ಒಳಗ್ ಮನಸ್ಸು ಸುಮ್ಮಿರ್ಬೇಕಲ್ರಿ. ಅಂದ್ರೆ ಮನಸ್ಸಿಗೂ ಗಪ್ಪಾಗ್ಬಿಡು. ಈ ಲೌಕಿಕ ವಿಷಯ ಬಂದಾಗ ಗಪ್ಪಾಗ್ಬಿಡುದು, ಶಟಾಪ್. ಅದಕ್ಕೆ ಅಂತಾರ ಮುನಿಗಳು ಅಂತಾರ, ಮೌನಿಗಳು ಅಂತಾರ. ಮುನಿಗಳು ಅಂತಂದ್ರೆ ಮೌನಿಗಳು. ಈ ಜಗತ್ತಿನ ಲೌಕಿಕ ವಿಷಯ ಬಂದಾಗ ಇದು ಸತ್ಯ, ಇದು ಮಿಥ್ಯ ಅಂತೇಳಿ ಏನು ವಾದ ಮಾಡಿ, ನೀವು ಸತ್ಯ ಅಂದ್ರೂ ಮಿಥ್ಯಾನೆ, ಮಿಥ್ಯ ಅಂದ್ರೂ ಮಿಥ್ಯಾನೆ ಜಗತ್ತು. ನೀವೇನು ಪ್ರೂಫ್ ಮಾಡಿ ಕೋರ್ಟಿಗೆ ಹೋಗಿ ಎಲ್ಲನೂ ನೀವು ಸತ್ಯವಂತರು ಅಂತ ಪ್ರೂಫ್ ಮಾಡಿದ್ರು ಅದು ಜಗತ್ತಿನ ಭಾಗ ಇದ್ರೆ ಮಿಥ್ಯ. ಬ್ರಹ್ಮನ ಭಾಗ ಇತ್ತು ಅಂತಂದ್ರೆ ಅದು ಸತ್ಯ. ಹೀಗಾಗಿ ಅನಿರ್ವಚನೀಯ ವಚನ ಅಂದ್ರೆ ಮಾತು. ಅನಿರ್ವಚನ ಏನು ಮಾತಾಡ್ಬೇಡ್ರಿ, ಜಗತ್ತಿನ ಬಗ್ಗೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನದ ಎಲ್ಲ ಬ್ರಹ್ಮ ಆದ ಅಂತೇಳಿ ಒಂದು ವಿಶ್ವಾಸ, ಒಂದು ಆನಂದ ಹೊಂದ್ರಿ. ಅದನ್ನ ಬಿಟ್ಟು ನೀವು ಜಗತ್ತಿನ ನಾನಾ ರೀತಿ ವಸ್ತುಗಳು, ವ್ಯಕ್ತಿಗಳು, ಜೀವಿಗಳು, ನಾಮರೂಪಗಳು, ಪ್ರಸಂಗಗಳು ಅವೆಲ್ಲವನ್ನ ನೀವು ಸತ್ಯ ನಿತ್ಯ ಅಂತ ಅನುಭವಿಸ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಬಾಡಿಗೆ ನೀವು ಇರ್ರಿ, ಅನಿರ್ವಚನೀಯರಾಗಿರ್ರಿ, ಮೂಕರಾಗಿರ್ರಿ. ಏನೇನ್ ಮಾಡ್ಬೇಕು? ಏನಾದ್ರೂ ಶಬ್ದಗಳು ಬಂದ್ರೆ ಕಿವುಡ್ರಾಗ್ಬಿಡ್ಬೇಕು. ಜಗತ್ತಿನ ವಿಷಯ ಬಂದಾಗ ಕಿವುಡ್ರಾಗ್ಬೇಕು. ಮತ್ತೇನ್ ಮಾಡ್ಬೇಕು? ದೃಶ್ಯಗಳು ಬಂದಾಗ ಕುರುಡ್ರಾಗ್ಬೇಕು. ಮಾತನಾಡುವ ಪ್ರಸಂಗ ಬಂದಾಗ ಮೂಕರಾಗಬೇಕು. ಬರೇ ಬಾಯಿಲಿಂತ ಹೊರಗಲ್ಲ, ಒಳಗ್ ಮನಸ್ಸು ಸಹಿತ ಅದಕ್ಕೆ ಸಂಬಂಧ ಇರ್ಲಾರ್ದಂಗೆ ಇವೆಲ್ಲ ಏನ್ ಚರ್ಚೆ ಮಾಡೋ ವಿಷಯ, ನೀವೆಲ್ಲ ಮಾತಾಡೋ ವಿಷಯ, ಟೈಮ್ ವೇಸ್ಟ್ ವಿಷಯ ಅಂತೇಳಿ ಅವುಗಳನ್ನ ಬದಿಗಿಡಬೇಕು. ಬ್ರಹ್ಮಚೇತನದ ವರ್ಣನ ಏನ್ ಮಾಡ್ತೀರಿ ಅದನ್ನ ದೊಡ್ಡದು ಮಾಡ್ಕೋಬೇಕು. ಲೌಕಿಕ ವಿಚಾರಗಳನ್ನ ಬದಿಗಿಡಬೇಕು. ಅನಿರ್ವಚನೀಯರಾಗಬೇಕು. ಅನಿರ್ವಚನೀಯ ಸಿದ್ಧ ಏನು ಹೇಳ್ಬೇಕು, ಅದ್ರ ಬಗ್ಗೆ ಏನು ಮಾತಾಡ್ಲಕ್ ಹೋಗ್ಬೇಡ್ರಿ, ವಿಚಾರ ಮಾಡ್ಬೇಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಕೇವಲ ಬ್ರಹ್ಮನ ಒಂದು ಇರುವಿಕೆಯನ್ನ ಅನುಭವಿಸ್ತಾ ಆನಂದವಾಗಿರೋ. ಹೊರ ಜಗತ್ತಿನಲ್ಲಿ ಏನೇನು ನಿಮಗೆ ತೋರ್ಲಕತ್ತವ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತೋರ್ಲಕತ್ತವ ಅಂತಂದ್ರೆ ಆ ಎಲ್ಲ ವಸ್ತುಗಳಲ್ಲಿ ಉಂಟಾದ ನಿಮ್ಮ ಭ್ರಮೆಗೆ ಅಧಿಷ್ಠಾನ ನಿಮ್ಮ ಸಾಕ್ಷಿನೇ ಆದ. ಆ ವಸ್ತುಗಳು ಏನೇನು ನಿಮ್ಗೆ ಸಂಬಂಧ ಇಲ್ಲ. ಅನ್ನು ಮಾಯ ಎಂಬರು ಅನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ. ನಿಮ್ಮ ಮನದ ಮುಂದ ಆಸೆಯೇ ಮಾಯ ಕಾಣ ಗುಹೇಶ್ವರ. ನಿಮ್ಮೊಳಗಿನ ಆಸೆನೇ ಆ ಮಾಯೆಗೆ ಆಧಾರವಾಗ್ಯದ. ನಿಮ್ಮ
ನಿಮ್ಮೊಳಗಿನ ಆಸೆನೇ ಆ ಮಾಯೆಗೆ ಆಧಾರವಾಗ್ಯದ. ಆ ಆಸೆ ಜ್ಞಾನದ್ದ ಅಜ್ಞಾನದ್ದ? ಅಜ್ಞಾನದ್ದು. ಅಜ್ಞಾನದ ಆಸೆ ಯಾಕೆ ಹುಟ್ಟಿತು? ಅಜ್ಞಾನದ ಆಸೆ ಯಾಕೆ ಹುಟ್ಟಿತು? ತನ್ನ ಸ್ವರೂಪವನ್ನ ತಾನು ತಿಳಿದುಕೊಳ್ಳಲಾರದಕ್ಕೆ. ನಾನು ಬ್ರಹ್ಮ ಅಂತೇಳಿ ತನ್ನನ್ನು ತಾನು ತಿಳಿದುಕೊಳ್ಳಲಾರದಕ್ಕೆ, ತಾನು ಬ್ರಹ್ಮನಾಗಿದ್ನು ಅಂತಂದ್ರೆ ಆಸೆ ಎಲ್ಲಿ ಬರ್ತದಲ್ಲಿ ಬ್ರಹ್ಮನಿಗೆ? ಬ್ರಹ್ಮ ಆಗ್ಲಾರ್ದಕ್ಕ ಜೀವ ಅಂದದಕ್ಕೆ ಅವನಿಗೆ ಆಸೆ ಹುಟ್ಟ, ಸಣ್ಣವಾಗಿ ಹುಟ್ಟ. ಬ್ರಹ್ಮ ಆಗಿದ್ನಂದ್ರೆ ಆಸೆ ಬರ್ತದೆ. ನಾವು ಬ್ರಹ್ಮ ಆಗ್ಲಾರ್ದಕ್ಕೆ ಆಸೆ ಅದ ಅವನಿಗೆ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಎಂತ ಕೂಸಿನ ಮಲಗಿಸಿರಿ? ಜ್ಞಾನವೆಂಬ ಶಿಶುವ ಮಲಗಿಸಿ ಏನ್ ಮಾಡಿರಿ? ಅವನು ತಾನು ಬ್ರಹ್ಮ ಅಂತ ತಿಳಿಲಾರ್ದಂಗಾಗಿ ಅಜ್ಞಾನದ ತೊಟ್ಟಲಾಗಿ ಬಿದ್ದು ಒದ್ದಾಡ್ಲಕತ್ತಾನ. ಆ ಕೂಸಿಗೆ ಯಾವಾಗ ಆಧಾರ? ಅಲ್ಲಿ ಕೂಸ ಆಡೋದಕ್ಕೆ ಯಾವಾಗ ಆಧಾರ ಆಗ್ಯದ? ಕೂಸಿನ ಆಟಕ್ಕ ತೊಟ್ಟಲೆ ಆಧಾರ ಆಗ್ಯದ. ಅದೇ ರೀತಿ ಜೀವನ ಆಟಕ್ಕ ಈ ಜಗತ್ನಾಗ ಆಟ ಆಡ್ಲಕತ್ತದ ಜೀವ, ಸಂಸಾರ ಮಾಡ್ಕೊತ. ಬ್ರಹ್ಮಕ್ಕೆ ಆಧಾರ ಆಗ್ತಾನ, ಅಜ್ಞಾನ ಆಧಾರ. ಜೀವನಿಗೆ ಅಜ್ಞಾನನೇ ಆಧಾರ. ಕೂಸಿಗೆ ತೊಟ್ಟಲ ಆಧಾರ ಇದ್ದಂಗ ಜೀವನಿಗೆ ಅಜ್ಞಾನನೇ ಆಧಾರ. ಆ ಅಜ್ಞಾನ ಎನ್ನ ತೋಟಲಕ್ಕ ಶಾಸ್ತ್ರವೆಂಬ ನೇಣು ಬೈದು ಅದಕ್ಕೊಂದು ಹಗ್ಗಗಳು ಕಟ್ಟಾರ. ಇವೆಲ್ಲ ವಿಚಾರ ಸಾಗರ, ವಿಚಾರ ಚಂದ್ರೋದಯ, ನಿಜಗುಣದ ಶಾಸ್ತ್ರ, ವೇದ, ಆಗಮ ಇವೆಲ್ಲ ಹಗ್ಗ ಕಟ್ಟಾರ. ಇವೆಲ್ಲ ಹಗ್ಗ ಕಟ್ಟಿ ಅಳಾಡಕತ್ತಾರ. ಬ್ರಹ್ಮನ ಇರುವನ್ನ ಅನುಭವಿಸುವುದು ಒಂದನ್ನ ಬಿಟ್ಟು ಶಬ್ದಜಾಲದಲ್ಲಿ ಮುಳುಗಿ ಅಜ್ಞಾನಿಗಳಾಗ್ಬಿಟ್ರು. ಎಂತ ಸಮಸ್ಯೆ ನೋಡ್ರಿ. ಭಯಂಕರ ಸ್ಟಡಿ ಮಾಡ್ಲಕತ್ತಾರ, ಭಯಂಕರ ಡೀಪ್ ಹೋಗ್ಬಿಟ್ಟಾರ, ಭಯಂಕರ ತಿಳ್ಕೊಂಡಾರ, ಏನೆಲ್ಲ ಮಾಡ್ಯಾರ. ಬ್ರಹ್ಮ ಅನ್ನೋದು ಒಂದು ತಿಳ್ಕೊಳ್ಳೋದು ಬಿಟ್ಟು, ನನ್ನ ಸ್ವರೂಪ ಅನ್ನೋದು ಒಂದು ತಿಳ್ಕೊಳ್ಳೋದು ಬಿಟ್ಟು ಸಾವಿರ ಕೆಲಸ ಮಾಡ್ಲಕತ್ತಾರ. ಅನಿರ್ವಚನೀಯ ಖ್ಯಾತಿ ನಮಗ ಸೈಲೆಂಟ್ ಇರೋದು ಕಲಿಸ್ತದ. ಏನೇನು ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ, ಏನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ, ಏನೇನು ಅದ್ರ ಬಗ್ಗೆ ಮಾತಾಡ್ಬೇಡ್ರಿ. ಕಣ್ಣಿಗೆ ಬಿದ್ದಾಗ ಕುರುಡ್ರಾಗ್ರಿ, ಕಿವಿಗೆ ಬಂದಾಗ ಕಿವುಡ್ರಾಗ್ರಿ, ಮಾತನಾಡುವ ಪ್ರಸಂಗ ಬಂದಾಗ ಮೂಕರಾಗ್ರಿ, ಇಲ್ಲದಂಗೆ ಆಗ್ಬಿಡ್ರಿ. ನೀವು ಅನಿರ್ವಚನೀಯ ಆಗ್ರಿ. ಜಗತ್ತಿನ ವಿಚಾರ ಬಂದಾಗ ಅದೇ ನಿಮಗೆ ಕ್ಷೇಮ. ಬ್ರಹ್ಮನ ವಿಚಾರ ಬಂದಾಗ ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಏನ್ ಮಾಡಬೇಕು? ಅನುಭವಿಸಬೇಕು. ನಾನು ಸದ್ರೂಪ ಬ್ರಹ್ಮ, ಸದಾಕಾಲ ಇರುವವನು, ನಿರ್ವಿಕಾರವಾಗಿ ಇರುವವನು. ನಾನು ಅರಿವಿನ ಸ್ವರೂಪವಾಗಿದ್ದೇನೆ, ಆನಂದ ಸ್ವರೂಪವಾಗಿದ್ದೇನೆ, ಶಾಶ್ವತವಾಗಿದ್ದೇನೆ, ನಿರ್ದೋಷಿಯಾಗಿದ್ದೇನೆ. ಅದಕ್ಕೆ
ಒಂದು 4ನೇ ತರಂಗದ ರೂಢಿಪಾಠಗಳು ಇವತ್ತ ಮುಕ್ತಾಯ. ಅನಿರ್ವಚನೀಯ ಖ್ಯಾತಿ ಹೇಳೋದಕ್ಕ ಕೇಳೋದಕ್ಕ ಅಲ್ಲ, ಅದರಂಗಿರೋದಕ್ಕೆ. ಬ್ರಹ್ಮ ಪರೋಕ್ಷವಾಗಿದ್ದಾನೋ ಅಪರೋಕ್ಷವಾಗಿದ್ದಾನೋ? ಯಾಕಂದ್ರೆ ಬ್ರಹ್ಮ ಅಪರೋಕ್ಷವಾಗಿ ಅದನವನು ಎಲ್ಲಾ ಕಾಲದಲ್ಲಿ ಎಲ್ಲಾ ಕಡೆ ಅವನು ತೋರ್ತಾ ಇದ್ದಾನೆ. ಇರ್ತಾನು ಅದನ, ತೋರ್ತಾನು ಇದನ್ನ. ನಮಗ್ ನೋಡ್ಲಕ್ಕ ಆ ಜಗತ್ತನ್ನ ನಮ್ಮ ದೋಷಪೂರಿತ ದೃಷ್ಟಿಯಿಂದ ನೋಡ್ಲಕತ್ತೀವಿ, ನಮ್ಮ ಅಶಕ್ತ ದೃಷ್ಟಿಯಿಂದ ನೋಡ್ಲಕತ್ತೀವಿ. ಒಬ್ಬನಿಗೆ ಸರ್ಪದಂಗ ಕಂಡ್ರ, ಒಬ್ಬನಿಗೆ ದಂಡದಂಗ ಕಾಣ್ತದ, ಒಬ್ಬನಿಗೆ ನೆಲನೇ ಸೀಳ್ದಂಗ ಕಾಣ್ತದ, ಒಬ್ಬನಿಗೆ ಹೂವಿನ ಮಾಲೆ ಕಂಡಂಗ ಕಾಣ್ತದ, ಒಬ್ಬನಿಗೆ ನೀರು ಹರಿದಂಗ ಕಾಣ್ತದ. ಹಿಂಗೆಲ್ಲ ಯಾಕೆ ಕಾಣ್ತದ ಅಂತಂದ್ರ ಅಲ್ಲಿರೋದು ಒಂದೇ ವಸ್ತು. ಆ ವಸ್ತುವಿಗೆ ನಮ್ಮ ಅಂತಃಕರಣದೊಳಗಿರುವ ಸಾಕ್ಷಿನೇ ಅಧಿಷ್ಠಾನವಾಗಿರುವುದರಿಂದ ನಮ್ಮ ಸಾಕ್ಷಿಗೆ ಯಾವ ಸಂಸ್ಕಾರ ಸಿಕ್ಕದ ಅದರ ಪ್ರಕಾರ ನಾವು ಅದನ್ನ ತಿಳ್ಕೊತೀವಿ. ಹೀಗಾಗಿ ನಮ್ಮ ಒಳಗಿನ ಸಾಕ್ಷಿನೇ ಆ ಜಗತ್ತಿನಲ್ಲಿ ಉಂಟಾಗುವ ಭ್ರಮೆಗೆ ಏನಾಗ್ಯದ? ಅಧಿಷ್ಠಾನದ. ನಮ್ಮ ಸಾಕ್ಷಿನೇ ಅದಕ್ಕೆ ಅಧಿಷ್ಠಾನ. ಹೀಗಾಗಿ ನಾವೇನ್ ಮಾಡ್ಬೇಕು? ಜಗತ್ತು ನಾನಾ ರೀತಿ ತೋರ್ತಾ ಇರೋದು ನಮ್ಮ ಅಂತಃಕರಣದಲ್ಲಿರುವ ಒಂದು ಅಶಕ್ತತೆ. ಆ ಅಶಕ್ತತೆಯ ಕಾರಣ ಏನಾಗತ್ತದ? ನಮಗ ಬ್ರಹ್ಮವಾಗಿ ತೋರದೆ ನಾನಾ ರೀತಿ ಭ್ರಮೆಗಳು ಉಂಟಾಗ್ತಾ ಇವೆ. ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ವ್ಯಕ್ತಿ ನಿಮ್ ಎದುರು ಬಂದಾಗ ಅವನು ಬೇಕಾದವನಿರ್ಬೋದು, ಬೇಡಾದವನಿರ್ಬೋದು, ಅರಿವಿನಿಂದ ಅವನನ್ನ ಬ್ರಹ್ಮ ಅಂತ ನೋಡ್ಲಿಕ್ಕಾಗಲ್ಲೇನ್ರಿ? ಯಾವುದೋ ಒಂದು ಜೀವಿ ಬಂದಾಗ ಅದನ್ನ ಬ್ರಹ್ಮ ಅಂತ ನೋಡ್ಲಿಕ್ಕಾಗಲ್ಲ ನಿಮಗ? ಯಾವುದೋ ಒಂದು ವಸ್ತು ನಿಮ್ ಕಣ್ಣೆದುರಿದ್ದಾಗ ಅದನ್ನ ಬ್ರಹ್ಮ ಅಂತ ನೋಡ್ಲಿಕ್ಕಾಗಲ್ಲೇನು? ಪ್ರತಿ ಸಲ ನಿಮಗೆ ನೆನಪು ಮಾಡಿಕೊಡ್ಲಕ್ ಬರ್ಬೇಕ? ಎಲ್ಲರೂ ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಎಲ್ಲದ್ರೊಳಗೂ ಬ್ರಹ್ಮ ಅದನ್ನಂತ ಬಾಯಿಲೆ ಹೇಳ್ತೀರಿ. ಅಲ್ಲಿ ನೋಡಿದ್ರೆ ನಾಮರೂಪಗಳ ಮೂಲಕ ವ್ಯವಹರಿಸ್ತೀರಿ. ನಾಮರೂಪಗಳ ಮೂಲಕ ವ್ಯವಹರಿಸಿದ್ದೇನದು? ದುಃಖಕ್ಕೆ ಕಾರಣ, ಭಯಕ್ಕೆ ಕಾರಣ, ಚಿಂತೆಗೆ ಕಾರಣ. ಅನಿರ್ವಚನೀಯರಾಗಿ ಜಗತ್ತಿನ ಬಗ್ಗೆ ಏನಾದರೂ ಅನಿಸಿಕೆಗಳು ಬಾಲ ಬಿಸಿಲಕತ್ತಿದ್ದು ಅಂತಂದ್ರ ಅದನ್ನ ಮೊದಲ ಕಟ್ ಮಾಡಿ ಅಲ್ಲಿ ಬ್ರಹ್ಮ ಅದನ. ಬ್ರಹ್ಮನಿಗೆ ನಾವು ಇಲ್ಲಿ ಮಾಡಿದ ಸನ್ಮಾನ ಅಪಮಾನಗಳು ಬ್ರಹ್ಮನಿಗೆ ತಲುಪುತ್ತವೆ. ಯಾವುದೇ ಜೀವಿಗೆ ನೀವು ಅಪಮಾನ ಹಿಂಸೆ ಮಾಡಿದ್ರೆ ಅದು ಬ್ರಹ್ಮನಿಗೆ ಆಗ್ತದ. ಮತ್ತು ಬ್ರಹ್ಮ ನನ್ನ ಸ್ವರೂಪ ಕೂಡ. ಅದಕ್ಕೇನಾರ ಮಾಡಿದ್ರೆ ನನಗೂ ಅದನ್ನ ಮಾಡ್ಕೊಂಡಂಗೆ. ಅನ್ಸಿಂಗ್ ತಿಳ್ಕೊಳಕ್ಕಾಗ್ತದ ಏಕೋಭಾವ ಜಗತ್ತಿನ ಜೊತೆಗೆ ಆನಂದ ಇರ್ಬೇಕಾದ್ರೆ ಈ ರೀತಿ ಇರ್ಬೇಕು. ನೀನೇ ಬೇರೆ ನಾನೇ ಬೇರೆ, ನಿಂದ ನಿನಗ ನಂದು ನನಗ ಅಂತಂದ್ರೆ ಆಯ್ತು, ಎರಡು ಭಾಗ ಆಗ್ತದ, ವೀಕ್ ಆಗ್ತದ. ದುಷ್ಟತನ ಶಕ್ತಿಗಳು ಬಂದು ಇಬ್ಬರ ಮಧ್ಯೆ ಆಟ ಆಡ್ತವೆ. ಮಾಯೆ ಜೀವ ಬ್ರಹ್ಮ ಒಂದೇ ಆಗಿದ್ರಂತಂದ್ರ ಅಲ್ಲಿ ಮಾಯೆ ಆಟ ಮೂರನೇ ದುಷ್ಟ ಶಕ್ತಿ ಬರಂಗೇ ಇಲ್ಲ ಅಲ್ಲಿ. ಅದಕ್ಕೆ ಏನಾಯ್ತು? ಜಗತ್ತು ನಾನಾ ರೀತಿ ಕಾಣೋದಕ್ಕ ಜಗತ್ತಿನೊಳಗೆ ಏನಾರ ಸಮಸ್ಯೆ ಅದ ಏನು? ಜಗತ್ತು ಪೂರ್ಣ ಅದ, ನಿಮ್ಮ ದೃಷ್ಟಿಯೊಳಗ ಸಮಸ್ಯೆ ಅದ. ಪೂರ್ಣಮಿದಂ, ನಿಮ್ ಪಿಂಡಾಂಡ, ನಿಮ್ ಕೂಟಸ್ಥ, ನಿಮ್ ಶಿಲಾವಾಸ ಇದು ಪೂರ್ಣ ಅದ. ಆ ಕಡೆ ಜಗತ್ತಿನೊಳಗೆ ಬ್ರಹ್ಮಾಂಡ, ಬ್ರಹ್ಮಚೇತನ, ಈಶ್ವರ ಅದು ಪೂರ್ಣ ಅದ, ಅದು ಪರ್ಫೆಕ್ಟ್ ಅದ. ಅದನ್ನ ತಿಳ್ಕೊಳ್ಳೋದ್ರೆ ಸಮಸ್ಯೆ ಅದ. ಪೂರ್ಣಮದಂ ಪೂರ್ಣಮಿದಂ, ಅದು ಪೂರ್ಣ ಇದು ಪೂರ್ಣ.
ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತಾನ, ಬ್ರಹ್ಮನೇ ಬ್ರಹ್ಮಾಂಡಾಗಿ ತೋರ್ಲಕತ್ತಾನ, ಬ್ರಹ್ಮನೇ ಪಿಂಡಾಂಡಾಗಿ ತೋರ್ಲಕತ್ತಾನ, ಬ್ರಹ್ಮನೇ ಕೂಟಸ್ಥ ಆಗ್ಯಾನ, ಬ್ರಹ್ಮನೇ ಬ್ರಹ್ಮಚೇತನ ಆಗ್ಯಾನ, ಈಶ್ವರ ಚೇತನ ಆಗ್ಯಾನ, ಜೀವಚೇತನ ಆಗ್ಯಾನ, ಬ್ರಹ್ಮನೇ ಚಿರಾಭಾಸ ಆಗ್ಯಾನ, ಬ್ರಹ್ಮನೇ ಈಶ್ವರಾಭಾಸ ಆಗ್ಯಾನ, ಏನೆಲ್ಲ ಬ್ರಹ್ಮನೇ ಆಗಿ ನಿಂತಾನ. ಬ್ರಹ್ಮ ಅನ್ನುವ ಒಂದು ವಿಷಯ ತಿಳ್ಕೊಳ್ಳೋದು ಬಿಟ್ಟು ಜಗತ್ತನ್ನ ನೀವು ತಿಳ್ಕೊಳ್ಳಕ್ ಹೋಗ್ತಿರಲ್ಲ, ಜಗತ್ ಹೆಂಗದದು ಮುಗಿತದೇನ್ರಿ? ಜಗತ್ತಿನ ಬಗ್ಗೆ ತಿಳ್ಕೊಂಡವ್ರು ತಿಳ್ಕೊಳಕ್ ಹೋದ್ರೆ ಮುಗಿಯೋದಿಲ್ಲ. ಅಪಾರವಾದ ಜಗತ್ತದು, ಅದು ಮುಗಿಲಾರದ ಜಗತ್ತು. ಸಂಸಾರ ಮುಗಿತಂತ ಮುಗಿತದೇನೋ, ಇದು ಮುಗಿದವರಿಗೆ ಇನ್ನೊಂದು ಬಂದ್ಕೊಂಡವ್ರು. ಅದಕ್ಕೆ ವಿಷಯಾಂಕ 147, 146 ತನಕ ರೂಢಿ ಪಾಠ ಮುಗಿತು. ಇನ್ನು ಮುಂದೆ ವಿಷಯಾಂಕ 147 ಅನಿರ್ವಚನೀಯ ಸಿದ್ಧಾಂತ ಮುಗಿತು. ಈ ಮುಂದೆ ಏನ್ ಕೇಳ್ತಾರೆ ಇವರಪ್ಪ ಅಂದ್ರೆ, ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು? ಇಂಥ ಒಂದು ಜಗತ್ತಿಗೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು? ಗುರು ಆದವನ್ ಏನ್ ಮಾಡ್ತಾನ? ಎಚ್ಚರ ಮಾಡ್ತಾನ. ಭ್ರಾಂತಿಯನ್ನ ತಾಯಿ ಏನ್ ಮಾಡ್ತಾವ? ತಾಯಿ ಏನ್ ಮಾಡ್ತಾವ? ಚಿತ್ರದ ಖುಷಿಗೆ ಏನ್ ಮಾಡ್ತಾವ? ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಏನ್ ಮಾಡಕತ್ತವ ತಾಯಿ? ಹಾಗೆ ಏನ್ ಮಾಡ್ತಾವ? ಎದಕ್ ಆಡ್ತಾವ? ಮಲಗಿಸ್ಲಕ್ಕ. ಸುಮ್ಮಿರೋದು, ಮಲ್ಕೊಳ್ಳೋದು, ಸುಮ್ ನಿಮ್ ಕಡೆಗೆ ನೀವಿದ್ರಿ ಅನ್ನೋದು ಭ್ರಾಂತಿ ಎಂಬ ತಾಯಿಯ ಮಡಿಲೊಳಗೆ ಆರಾಮಾಗಿರ್ತಿ. ಮಲಗಿಸ್ಲಕ್ಕ. ಗುರು ಅದನ್ನ ಏನ್ ಮಾಡ್ತಾನ? ಅಲ್ಲಿ ಮಕ್ಕೋಬೇಡ, ಬರ್ರಿ ಇಲ್ಲಿ ಹೊರಗೆ ಬರ್ರಿ ಅಂತ ಹೇಳ್ತಾನ. ಗುರು ಎಚ್ಚರ ಮಾಡ್ಲಕ್ಕ ಉಪದೇಶ ಮಾಡ್ತಾನ. ಭ್ರಾಂತಿಯನ್ನ ತಾಯಿ ಏನ್ ಮಾಡ್ತಾಳ? ಮಲಗಿಸ್ತಾಳ. ಅದು ಎದ್ದು ತಂದ್ರೆ ಆಕಿ ಕೆಲಸ ಕೆಡ್ತದ. ಆಕಿ ಅದು ಕೂಸಿ ಎದ್ದು ತಂದ್ರೆ ಆಕಿ ಎಲ್ಲ ಕೆಲಸ ಡಿಸ್ಟರ್ಬ್ ಆಗ್ತದೆ. ಅದ್ರ ಸಲುವಾಗಿ ಆಕಿ ಅದಕ್ಕೆ ಅದು ಹೇಳೋದಕ್ಕೆ ಇಷ್ಟ ಇಲ್ಲ. ಅದು ತಣ್ಣಗಿರ್ತದೆ. ಭ್ರಾಂತಿ ಎಂಬ ತಾಯಿ. ಸುಮ್ಮಿರ ಬೆಕ್ಕದ ಹೇಳಲ್ಲ. ಕಂಪನಿಗೆ ನಾವು ಸುಮ್ಮ ಭ್ರಾಂತಿ ಎಂಬ ತಾಯಿ ಒಳಗೆ ಮಕ್ಕೊಂಬಿಡ. ಗುರುವಿಗೆ ಗೊತ್ತಾಗಲ್ಲನ್ರಿ ನೀವ್ ಮಕ್ಕೊಂಡಿರ, ಎಚ್ಚರ ಇದೀರ, ನೀವೇನ್ ಮಾಡಕತ್ತಿರತ್ತ. ನಮ್ಗೆ ಗೊತ್ತಾಗ್ತದ ಇಲ್ಲ ನೀವ್ ಎಚ್ಚರ ಇದ್ರೆ ಮಕ್ಕೊಂಡಿರೆ? ಒಂದು ನಮ್ಮ ಅರಿವಿನಾಗರ ಇರ್ತೀರಿ, ಇಲ್ಲ ಭ್ರಾಂತಿ ಎಂಬ ತಾಯಿಯ ಜೋಗಳ ಕೇಳ್ಕೊತ ಮಕ್ಕೊಟ್ಟಿರ್ತೀರ ಅಷ್ಟೇ. ಯಾರಾಗ ಒಂದ್ ಮಾಡಿ. ಅದಕ್ಕೆ ತಾಯಿ ಜೋಗಳ ಕೇಳಿ ಮಕ್ಕೊತಿದ್ರಿ ಅಂತಂದ್ರ ಅಲ್ಲೇ ಮಕ್ಕೊಂಡ್ಬಿಡ್ರಿ. ಎದ್ದು ಬಂದು ಏನ್ ಹೇಳ್ತೀವಿ ಕೇಳ್ತಿದ್ರಿ ಅಂದ್ರ ಕೇಳ್ರಿ. ಎರಡು ನಿಮ್ಗೆ ಬಿಡ್ರಿ. ಅದಕ್ಕೆ ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತ ಇದು ತತ್ವ ದೃಷ್ಟಿಗೆ ಒಂದು ಪ್ರಶ್ನೆ. ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಕ ಆರಾಮ ಆಗೋದಕ್ಕಿಂತ ಮುಂಚೆ ಈಟಿಗೆ ಇರ್ತದೆ. ಇದನ್ನೆಲ್ಲ ಮತ್ತೆ ನೀವು ಭೇಟಿ ಆದಾಗ ನೋಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಈ ಜಗತ್ತು ನಾನಾ ರೀತಿ ಕಾಣ್ತಾ ಇದೆ ಅಂತಂದ್ರ ಅದು ಏನದ? ಜಗತ್ತು ಅನಿರ್ವಚನೀಯ ಜಗತ್ತದ. ಅದರ ಬಗ್ಗೆ ನಾವು ಏನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದಂಗ
ನಮ್ಮ ಬುದ್ಧಿ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ, ನಮ್ಮ ಯಾವುದೇ ಸಾಮರ್ಥ್ಯ ಇದ್ರೂ ಸಹಿತ ಅದಕ್ಕೆ ನಾವೇನ್ ಮಾಡಬೇಕು? ಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ಅದನ್ನ ಬಳಸಿಕೊಂಡು ನಾವು ಆನಂದ ಹೊಂದುವಂತ ಕೆಲಸ ಮಾಡೋಣ ಅಂತ ಹೇಳುವ ಮೂಲಕ ಇವತ್ತಿನ ಪಾಠವನ್ನ ಸದ್ಗುರು ಪಾದಕ್ಕೆ ಅರ್ಪಿಸ್ತಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.